ಓಂ ನಮೋ ನಾರಾಯಣಾಯ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ಶುಭ ಶನಿವಾರದ ಶುಭೋದಯವನ್ನು ಹೇಳುತ್ತಾ, ಮುಖ್ಯವಾಗಿ ಈ ದಿನ ಡಿಸೆಂಬರ್ ಮಾಸದಲ್ಲಿ ಈ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಫಲಗಳು ಇದೆ ಅನ್ನುವಂತಹ ವಿಷಯಗಳನ್ನು ಕುರಿತು ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ದ್ವಾದಶ ರಾಶಿಗಳಲ್ಲಿ ಕುಂಭರಾಶಿ ಜಾತಕರಿಗೆ ಇಷ್ಟುವರೆಗೂ ಕೂಡ ತುಂಬ ಸಾಡೆ ಸಾತಿನ ಅನುಭವ, ಒಂದು ಕಡೆ ಬಂದಿರುವಂತಹ ಆಪರ್ಚುನಿಟೀಸ್ ಕೊನೆಯ ಕ್ಷಣದಲ್ಲಿ, ಕೊನೆಯ ಗಳಿಗೆಯಲ್ಲಿ ಮಿಸ್ ಆಗ್ತಾ ಇರೋದು, ಇವರ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿಸೋದು. ಯಾಕೆ? ಲಗ್ನದಲ್ಲೇ ಗುರು ಇರುವ ಕಾರಣದಿಂದ, ದ್ವಿತೀಯ ಸ್ಥಾನದಲ್ಲಿ ಶನಿ ಪರಮಾತ್ಮ ಸಾಡೆ ಸಾತಿನ ಅನುಕೂಲ ಅಂದರೆ ಪ್ರತಿಕೂಲ ಪ್ರಭಾವವನ್ನು ನೀಡ್ತಾ ಇರೋದರಿಂದ ಇಲ್ಲಿಯವರೆಗೂ ಕುಟುಂಬ ವಿಷಯಗಳಲ್ಲಾಗಿರ್ಬೋದು, ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಸಾಕಷ್ಟು ತೊಂದರೆಗಳು, ಸಾಕಷ್ಟು ವಿಷಯಗಳಲ್ಲಿ ಆತಂಕಗಳು, ಈ ರೀತಿ ಸಂದರ್ಭಗಳನ್ನು ನೋಡ್ತಾ ನಿರಾಶೆಗೆ ಒಳಗಾಗಿರುವಂತಹ ಕುಂಭರಾಶಿಯವರಿಗೆ ಮತ್ತು ಡಿಸೆಂಬರ್ ಮಾಸ ಯಾವ ರೀತಿ ಅನುಕೂಲ ಫಲಗಳು ನೀಡ್ತಾ ಇದೆ, ಇದು ಅದೃಷ್ಟ ತರುತ್ತಾ ಅಥವಾ ಮತ್ತೆ ಇದೇ ರೀತಿ ಸಿಚುವೇಶನ್ ಕಂಟಿನ್ಯೂ ಆಗುತ್ತಾ, ಯಾವ ಪರಿಹಾರಗಳನ್ನು ಮಾಡಿದರೆ ಕುಂಭರಾಶಿಯವರಿಗೆ ಈ ರಾಶ್ಯಾಧಿಪತಿ ಶನಿ ಪರಮಾತ್ಮ ಅಥವಾ ಗುರುಬಲ ಬದಲಾಗಿರುವಂತಹ ಗುರು ಬದಲಾವಣೆಯಿಂದ ಏನಾದರೂ ಅನುಕೂಲತೆ ಇದೆಯಾ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ತುಂಬ ನಿರಾಶೆ, ತುಂಬ ಆತಂಕ, ಯಾವುದೇ ಕೆಲಸ ಕೊನೆಯ ಕ್ಷಣದಲ್ಲಿ, ಕೊನೆಯ ಫಲಾಂಕದಲ್ಲಿ ಇವರ ತಪ್ಪೇನಿರಲ್ಲ, ಆದರೆ ಕೆಲವೊಂದು ವಿಷಯಗಳಿಂದ ಕೈ ಜಾರಿ ಹೋಗ್ತಾ ಇರುತ್ತೆ. ಅಂತಹ ಅನುಭವಗಳನ್ನು ನೋಡ್ತಾ ಇದ್ದಾರೆ ಇಲ್ಲಿಯವರೆಗೂ. ಹಣಕಾಸಿನ ವಿಷಯಗಳಲ್ಲಿ ಅಷ್ಟೇ ಆದಾಯ ಬೆಳೀತಾ ಇಲ್ಲ, ಇನ್ಕಮ್ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ, ಗ್ರೋತ್ ಪ್ರೊಫೆಷ್ನಲಲ್ಲಿ ಗ್ರೋತ್ ಕಾಣಿಸ್ತಾ ಇಲ್ಲ. ಸೊ ಈ ಸಂದರ್ಭದಲ್ಲಿ ಧನಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮನ ಮೇಲೆ 7ನೇ ತಾರೀಕುವರೆಗೂ ಕುಜನ ದೃಷ್ಟಿ ಬೀಳೋದ್ರಿಂದ ಈ ಮನಿ ರಿಲೇಟೆಡ್ ವಿಷಯಗಳಾಗಿರ್ಬೋದು, ಕುಟುಂಬ ವಿಷಯಗಳಾಗಿರಬಹುದು, ಈ ಮನೆ ವಿಷಯಗಳಲ್ಲಿ ಮನೆಯ ಸದಸ್ಯರೊಂದಿಗೆ, ಕುಟುಂಬ ಸದಸ್ಯರೊಂದಿಗೆ ಮಾಡುವಂತಹ ವ್ಯಾಪಾರಾದಿ ವಿಷಯಗಳು, ಲಾಭ ನಷ್ಟಗಳ ವಿಷಯಗಳು, ಕೆಲವೊಂದು ಖರ್ಚುಗಳ ವಿಷಯಗಳು ಮಾತನಾಡುವಂತಹ ಸಂದರ್ಭಗಳಲ್ಲಿ ಕೋಪ ಅತಿರೇಕಕ್ಕೆ ಹೋಗುವಂತಹ ಸಾಧ್ಯತೆ ಇರುತ್ತೆ, ವಾಗ್ವಿವಾದಗಳು ನಡೆಯುವಂತಹ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಮೊದಲನೇ ವಾರದವರೆಗೂ ಕೂಡ ನೀವು ಎಷ್ಟು ತಾಳ್ಮೆಯಲ್ಲಿರ್ತೀರ, ಎಷ್ಟು ತಿಳುವಳಿಕೆಯಿಂದ ನಿಮ್ಮಲ್ಲಿರುವಂತಹ ಒಂದು ಅದ್ಭುತ ರೀತಿಯಲ್ಲಿರುವಂತಹ ಒಂದು ಸಮಸ್ಯೆಗಳನ್ನು ಪರಿಷ್ಕಾರ ಮಾಡುವುದರಲ್ಲಿ ಕುಂಭರಾಶಿಯನ್ನು ಮೀರಿಸೋರಿರಲ್ಲ. ಜವಾಬ್ದಾರಿಗಳನ್ನು ಹೊತ್ತು ಅದನ್ನು ನಿಭಾಯಿಸುವಂತಹ ಶಕ್ತಿ ಇವರಲ್ಲಿದ್ದಷ್ಟು ಇರಲ್ಲ. ಈ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕುಂಭರಾಶಿಯವರು ಡಿಸೆಂಬರ್ 1ನೇ ವಾರವರೆಗೂ ಸ್ವಲ್ಪ ತಾಳ್ಮೆಯಿಂದ, ಸ್ವಲ್ಪ ಅನುಕೂಲತೆಯನ್ನು ಮಾಡಿಕೊಂಡು ಬರುವಂತಹ ಸಿಚುವೇಶನ್ಸ್ಗೆ ಅನುಕೂಲವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕಾಗತ್ತೆ. 10ನೇ ತಾರೀಕುವರೆಗೂ ಕೂಡ ನೋಡಪ್ಪ, ಈ ವೃತ್ತಿ ಉದ್ಯೋಗ ವಿಷಯಗಳಲ್ಲಾಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ಏನೋ ಒಂದು ಆತಂಕ, ಕನ್ಫ್ಯೂಷನ್, ಅಂದರೆ ದಿಕ್ಕು ತಪ್ಪಿಸೋರು ಜಾಸ್ತಿ ಆಗ್ತಾರೆ, ನಿಮ್ಮ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿ ಮಾಡೋರು ಆಗ್ತಾ ಇರ್ತಾರೆ. ನೀವು ಕರೆಕ್ಟ್ ಮಾಡಿದ್ರೂ ಕೂಡ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ, ತಪ್ಪು ಮಾಡಿರ್ಬೋದು ಅಂತ ನಿಮ್ಮನ್ನು ದಿಕ್ಕು ತಪ್ಪಿಸುವಂಥದ್ದು, ಅಂದರೆ ಈ ರೀತಿ ವ್ಯಕ್ತಿಗಳು ಸುತ್ತಮುತ್ತ ನಿಮ್ಮ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿಸುವಂತಹ ವ್ಯಕ್ತಿಗಳು ಇರ್ತಾರೆ. ಅಂತಹ ವ್ಯಕ್ತಿಗಳಿಂದ ಹುಷಾರಾಗಿರಬೇಕಾಗಿರುತ್ತೆ ಈ 1ನೇ ವಾರದವರೆಗೂ. ಏನು ಆದ್ರೂ ಕೂಡ ಈ ಮಾಸದಲ್ಲಿ 1ನೇ ವಾರ ಆದ ಮೇಲೆ ಕುಂಭರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಫಲಗಳು ಸಿಗ್ತಾ ಇದೆ. ಯಾವ ರೀತಿ? ಕಟಕ ರಾಶಿಯಲ್ಲಿರುವಂತಹ ಗುರು ಪರಮಾತ್ಮರು ಈಗ ಮಿಥುನ ರಾಶಿಗೆ ಹಿಮ್ಮುಖ ಚಾಲನೆ ಮಾಡ್ತಾ ಇದ್ದಾರೆ. ಅತಿಚಾರ ಸಂಚಾರದಿಂದ ಒಂದು ರಾಶಿ ಮುಂದಕ್ಕೆ ಹೋಗಿರೋರು ಮತ್ತೆ ಸ್ಟೆಪ್ ಬ್ಯಾಕ್ ತಗೊಂಡು ಮಿಥುನ ರಾಶಿಗೆ ಬಂದು ಗುರು ಪಂಚಮ ಸ್ಥಾನದಲ್ಲಿ ಗುರು ಸಂಚಾರ ಅದ್ಭುತ ಅಮೋಘ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ 6ನೇ ತಾರೀಕಿಂದ. ಸೊ 1ನೇ ವಾರ ಈ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆ ಸಣ್ಣ ಪುಟ್ಟ ಬಂದ್ರೂ ಕೂಡ ನಿಮಗೆ 5ನೇ ತಾರೀಕಿಗೆ ವೆನ್ ಜುಪಿಟರ್ ಎಂಟರ್ಸ್ ಇಂಟು ದಿ 5th ಪ್ಲೇಸ್, ಸಂತಾನ ಪಂಚಮ ಸ್ಥಾನಕ್ಕೆ ಎಂಟರ್ ಆಗ್ತಾರೋ ಅಲ್ಲಿಂದ ಕೂಡ ಅದ್ಭುತ ರೀತಿಯಲ್ಲಿ ಬೆಳವಣಿಗೆ ಇರುತ್ತೆ ಕುಂಭರಾಶಿಯವರಿಗೆ. ಭಾಗ್ಯ ದೃಷ್ಟಿಯಿಂದ ಈ ರಾಶಿಯನ್ನು ವೀಕ್ಷಣೆ ಮಾಡುವ ಮುಖಾಂತರ ಅದೃಷ್ಟ ಒಲಿದು ಬರುತ್ತೆ ಕುಂಭರಾಶಿಯವರಿಗೆ. ಇಷ್ಟು ದಿನಗಳ ಕಾಲ ಪಟ್ಟಿರುವಂತಹ ಕಷ್ಟ, ಇಷ್ಟು ದಿನಗಳ ಕಾಲ ಪಟ್ಟಿರುವಂತಹ ಈ ನಿರಾಶೆ, ಡಿಸಪಾಯಿಂಟ್ಮೆಂಟ್ಸ್
ಏನಿದೆಯೋ, ಶನಿ ಪರಮಾತ್ಮರ ಸಾಡೆ ಸಾತಿನ ಅನುಭವಗಳೇನಾದರೂ ಇದೆಯೋ, ಇಂತಹ ವಿಷಯಗಳಿಂದ ಸ್ವಲ್ಪ ಅನುಕೂಲ ರೀತಿಯಲ್ಲಿ ಅದೃಷ್ಟ ನಿಮ್ಮ ಕಡೆಗೆ ತಿರುಗಿದೇನೋ ಅನ್ನೋ ರೀತಿಯಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ನೋಡ್ತಾ ಹೋಗ್ತೀರಾ ಈ ಮಾಸದಲ್ಲಿ ಕುಂಭರಾಶಿಯವರು. ಇನ್ನು ಈ ಮಾಸದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ನಿಮಗೆ ಈ ಅಡಿಕ್ಷನ್ಸ್ ಆಗಿರ್ಬೋದು, ವ್ಯಸನಗಳಾಗಿರ್ಬೋದು, ನಿಮ್ಮಲ್ಲಿರುವಂತಹ ವೀಕ್ನೆಸ್ಗಳಾಗಿರ್ಬೋದು, ಇಂತಹ ವಿಷಯಗಳಿಂದ ಸ್ವಲ್ಪ ದೂರ ಸರಿತಾ ಬರ್ತಾ ಇರೋ ಆರೋಗ್ಯ ಹಿತದೃಷ್ಟಿಯಿಂದ, ಹಣಕಾಸಿನ ಹಿತದೃಷ್ಟಿಯಿಂದ ನಿಮ್ಮನ್ನು ನೀವು ಸಂಸ್ಕಾರ ಮಾಡಿಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ಬರುವಂತಹ ನೀವು ಅಂದ್ಕೊಂಡಿರುವಂತಹ ಕಾರ್ಯಗಳಲ್ಲಿ ಗುರಿಗಳನ್ನು ಸಾಧನೆ ಮಾಡೋದಕ್ಕೆ, ಸಾಧನೆಗಳಲ್ಲಿ ಯಶಸ್ವಿಯಾಗೋದಕ್ಕೆ ಸಂಸ್ಕಾರ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಿಮ್ಮನ್ನು ನೀವು ರೂಪಿಸ್ಕೊಳ್ತೀರಾ. ಈಗ ನಿಮ್ಮ ಆಪ್ತರು ಯಾರೋ, ಬೇರೆಯವರು ಯಾರೋ ನಿಮ್ಮ ಪಕ್ಕದಲ್ಲಿ ಇದ್ಬಿಟ್ಟು ನಿಮಗೆ ಬೆನ್ನಿಗೆ ಚೂರಿ ಆಗ್ತಾ ಇರುವಂತಹ ವ್ಯಕ್ತಿಗಳ ಮುಖವಾಡ ಕಳಚಿ ಅವರ ನಿಜವಾಗಿರುವಂತಹ ಅಸಲಿ ಮುಖ ಗೊತ್ತಾಗುತ್ತೆ. ಅಂತಹ ವ್ಯಕ್ತಿಗಳಿಂದ, ಬಲಹೀನತೆಗಳಿಂದ ಮತ್ತು ವ್ಯಸನಗಳಿಂದ ದೂರ ಆಗಿ ನಿಮ್ಮನ್ನು ನೀವು ಸಂಸ್ಕಾರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಆರಂಭ ಮಾಡ್ತೀರಾ ಈ ಸಂದರ್ಭದಲ್ಲಿ ಮೊದಲನೇ ವಾರ ನಂತರ. ಇದೇ ಸಂದರ್ಭದಲ್ಲಿ ನಿಮಗೆ ದೈವಬಲ ಅದ್ಭುತವಾಗಿರುತ್ತೆ. ಯಾಕಂದರೆ ನಿಮ್ಮಲ್ಲಿರುವಂತಹ ಮಾನವೀಯತೆ, ಪ್ರಾಮಾಣಿಕತೆ, ಧರ್ಮಕ್ಕೆ ನೀವು ಕೊಡುವಂತಹ ಬಲ, ಬೆಂಬಲ, ತಾಯಿ ತಂದೆಗೆ ನೀವು ಕೊಡುವಂತಹ ಗೌರವ, ಕುಟುಂಬಕ್ಕೆ ಜವಾಬ್ದಾರಿಗಳಿಗೆ ನೀವು ಕೊಡುವಂತಹ ಗೌರವ, ಆ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ನೀವು ಕೊಡುವಂತಹ ಸಹಾಯ ಇತ್ಯಾದಿ ವಿಷಯಗಳಿಂದ ದೈವಬಲ ಅನ್ನೋದು ನೀವು ಮಾಡುವಂತಹ ಮಂತ್ರೋಪಾಸನೆ, ದೈವೋಪಾಸನೆ ಇತ್ಯಾದಿ ವಿಷಯಗಳಿಂದ ನಿಮಗೆ ಕೆಲವೊಂದು ವಿಷಯಗಳು ಅನುಕೂಲವಾಗಿ ಮೊದಲನೆಯ ವಾರ ನಂತರ ಹಂತ ಹಂತವಾಗಿ ಬರುತ್ತೆ. ದಶಮ ಸ್ಥಾನದಲ್ಲಿ ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ 3 ಪ್ರಧಾನ ಗ್ರಹಗಳು, ಇಲ್ಲಿ ನೋಡಿ, ಕುಜ, ರವಿ, ಶುಕ್ರ, ಈ 3 ಪ್ರಧಾನ ಗ್ರಹಗಳು ಸಾಕಷ್ಟು ಪ್ರಭಾವವನ್ನು ನಿಮ್ಮ ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ, ಮುಖ್ಯವಾಗಿ ರವಿ ಕುಜ ದಶಮಕ್ಕೆ ಬಂದಾಗ ಈಗ ನಿಮ್ಮಲ್ಲಿರುವಂತಹ ಪ್ರಾಮಾಣಿಕತೆ, ಪಂಕ್ಚುವಾಲಿಟಿ, ಡೆಡಿಕೇಶನ್, ಹಾರ್ಡ್ ವರ್ಕ್ ಮಾಡುವಂಥ ಹಾರ್ಡ್ ವರ್ಕಿಗೆ ರೈಟ್ ಟೈಮ್ ಇದು ಐಡೆಂಟಿಫೈ ಮಾಡಲಿಕ್ಕೆ. ಸೊ ಎಷ್ಟು ಸ್ಟ್ರಿಕ್ಟಾಗಿ, ಎಷ್ಟು ನ್ಯಾಯಬದ್ಧವಾಗಿ, ಎಷ್ಟು ಧರ್ಮಬದ್ಧವಾಗಿ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಿಗೆ ಒಂದು ಗುರುತಿಸುವಿಕೆ ಸಿಗೋದಾಗಿರ್ಬೋದು, ಒಂದು ಅಪ್ರಿಷಿಯೇಷನ್ ಸಿಗೋದಾಗಿರ್ಬೋದು, ಒಂದು ಪ್ರಮೋಷನ್ ಸಿಗೋದಾಗಿರ್ಬೋದು, ಈ ಸಂದರ್ಭದಲ್ಲಿ ನೀವು ಕಾಯ್ತಾ ಇರುವಂತಹ ಸಿಹಿ ಸುದ್ದಿಯನ್ನು ಕೇಳೋದಕ್ಕೆ ಇದು ಒಂದು ಅನುಕೂಲವಾಗಿರುವಂತಹ ಸಮಯ ಈ ಕುಂಭರಾಶಿಯವರಿಗೆ. ಇನ್ನು 7ನೇ ತಾರೀಕು ಮೊದಲನೇ ವಾರ ಅಂತ ಹೇಳಿದ್ದೀವಿ. 7ನೇ ತಾರೀಕು ದಶಮಾಧಿಪತಿ, ವೃತ್ತಿಕಾ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಕುಜ ಇವರಿಗೆ ಲಾಭಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅವ್ರ ಹಿಂದ್ಗಡೆ 15ನೇ ತಾರೀಕು ರವಿ ಲಾಭಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಶುಕ್ರ ಲಾಭಸ್ಥಾನದಲ್ಲಿದ್ದಾರೆ. ಸೊ ಒಂದು ಗ್ರಹ ಅಲ್ಲ, 3 ಗ್ರಹಗಳು ಲಾಭಸ್ಥಾನದಲ್ಲಿದ್ದು ನಿಮಗೆ ಅದ್ಭುತ ರೀತಿಯಲ್ಲಿ ಯೋಗಕಾರಕವನ್ನು ನೀಡ್ತಾ ಇದೆ ಮೊದಲನೇ ವಾರ ನಂತರ ಕುಂಭರಾಶಿಯವರಿಗೆ. ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳು, ಒಂದು ಆಸ್ತಿ ಪರ್ಚೇಸ್ ಮಾಡಬೇಕು, ಒಂದು ಮನೆ ಗೃಹ ನಿರ್ಮಾಣ ಮಾಡಬೇಕು, ಒಂದು ಗೃಹ ಪರ್ಚೇಸ್ ಒಂದು ಮನೆ ತಗೋಬೇಕು, ಅಥವಾ ನಿಮ್ಮ ಶಕ್ತಿಗೆ ಅನುಕೂಲವಾದರೆ ವಾಹನವನ್ನು ಬದಲಾಯಿಸಬೇಕು, ಹೊಸ ವಾಹನವನ್ನು ತಗೋಬೇಕು, ಗೃಹೋಪಕರಣಗಳು ತಗೋಬೇಕು ಇತ್ಯಾದಿ ವಿಷಯಗಳ ಮುಖಾಂತರ ಅವಶ್ಯಕವಾಗಿರುವಂತಹ ಖರ್ಚುಗಳು ಮಾಡುವ ಮುಖಾಂತರ ಸ್ಥಿರಾಸ್ತಿಯನ್ನು ಬೆಳೆಸುವಂತಹ ನೀವು ಮಾಡುವಂತಹ ಪ್ರಯತ್ನಗಳು ಆ ದೈವ ಬಲದಿಂದ ಯಶಸ್ವಿಯಾಗುತ್ತೆ. ಸಪ್ತಮಾಧಿಪತಿ ರವಿ ಲಾಭಸ್ಥಾನಕ್ಕೆ ಬರುವುದರಿಂದ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ, ಪ್ರಯತ್ನಗಳಲ್ಲಿ ನಿಮ್ಮ ಜೀವನ ಸಂಗಾತಿ ನಿಮಗೆ ಬೆನ್ನೆಲುಬಾಗಿ ನಿಲ್ತಾರೆ. ಅದಕ್ಕೆ ಅರ್ಧಾಂಗಿ ಅಂತ ಹೇಳ್ತಾರೆ. ಕಷ್ಟದಲ್ಲಿ, ನಷ್ಟಗಳಲ್ಲಿ, ಸುಖದಲ್ಲಿ ಪ್ರತಿಯೊಂದರಲ್ಲಿ ಕೂಡ ತಾವಿರ್ತೀವಿ ಅಂತ ಹೇಳುವುದಕ್ಕೆ ನಿಮ್ಮ ಜೀವನ ಸಂಗಾತಿ ಕೊಡುವಂತಹ ಸಪೋರ್ಟು, ನಿಮ್ಮ ಜೀವನ ಸಂಗಾತಿ ನೀಡುವಂತಹ ಸಹಕಾರ ಇತ್ಯಾದಿ ವಿಷಯಗಳಲ್ಲಿ ಇವರು ಕೊಡುವಂತಹ ಸಹಕಾರದಿಂದ ಅಸಾಧ್ಯವಾಗಿರುವಂತಹ ಕೆಲಸಗಳನ್ನು ಕೂಡ ಸುಸಾಧ್ಯ ಮಾಡಿ ಲೋಕಕ್ಕೆ ತೋರಿಸ್ತಾರೆ. ಸಮಾಜಕ್ಕೆ ನಿಮ್ಮಲ್ಲಿರುವಂತಹ ಆ ಟ್ಯಾಲೆಂಟ್, ಹಾರ್ಡ್ ವರ್ಕ್ ಏನಿದೆಯೋ ಅದನ್ನು ನೀವು ಪ್ರೂವ್ ಮಾಡ್ಕೊಳ್ತೀರಾ. ಒಳ್ಳೆಯ ಪ್ರಶಂಸಕ್ಕೆ, ಒಳ್ಳೆಯ ಗೌರವಕ್ಕೆ, ನಿಮ್ಮ ಮಾತಿಗೆ ಸಿಗಬೇಕಾಗಿರುವಂತಹ ಒಂದು ಬೆಲೆ ಅನ್ನೋದು ಅದ್ಭುತ ರೀತಿಯಲ್ಲಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ತೀರಾ. ಯಾರನ್ನೂ ಲೆಕ್ಕ ಮಾಡೋಕ್ಕೋಗಲ್ಲ. ಯಾಕಂದರೆ ಆದಷ್ಟು ನೀವು ರವಿ ಬಲ ಇದೆ, ಕುಜ ಬಲ ಇದೆ ಇತ್ಯಾದಿ ವಿಷಯಗಳಿರೋದ್ರಿಂದ ಯಾರು ಏನೇ ಹೇಳಿದ್ರು, ಯಾರು ನಿಮಗೆ ಅಡ್ಡಿ ಆತಂಕಗಳು, ಲಗ್ನದಲ್ಲಿ ರಾಹು ಇರೋ ಕಾರಣದಿಂದ ದಿಕ್ಕು ತಪ್ಪಿಸುವಂತಹ ಸಂಘಟನೆಗಳನ್ನು ನಡೆದಿದೆ. ಬಟ್ ಅದರಿಂದ ಈಗ ನೀವು ಸ್ವಲ್ಪ ದೂರ ಸರಿದು ಈಗ ಯಾರನ್ನೂ ಲೆಕ್ಕ ಮಾಡದೆ, ಯಾರು ಏನೋ ಹೇಳಿದ್ರು ಕೂಡ ಅದನ್ನು ಕಿವಿಗೆ ಹೇಳ್ದೆ ನಿಮ್ಮಲ್ಲಿರುವಂತಹ ಸೆಲ್ಫ್ ಕಾನ್ಫಿಡೆನ್ಸಿಂದ, ಆತ್ಮಸ್ಥೈರ್ಯ, ಧೈರ್ಯದಿಂದ ನೀವು ಕೆಲವೊಂದು ವಿಷಯಗಳನ್ನು ಈ
ಯಾರು ವಿಷಯಗಳಲ್ಲಿ ಎಲ್ಲಿಯೂ ಕೂಡ ಸ್ಟಾಪ್ ಮಾಡದೆ, ಎಲ್ಲಿಯೂ ಬ್ರೇಕ್ ಆಗದೆ, ನಿಲ್ಲಿಸದೆ ಸಕ್ಸಸ್ಫುಲ್ಲಾಗಿ ಕಂಟಿನ್ಯೂ ಮಾಡ್ಕೊಳ್ತಾ ಯಶಸ್ಸನ್ನು ಸಕ್ಸಸ್ ಅನ್ನೋ ರೀತಿಯಲ್ಲಿ ನಿಮ್ಮ ಪಯಣ ಅನ್ನೋದಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ಬೇರೆ ವ್ಯಕ್ತಿಗಳು ನಿಮ್ಮನ್ನು ಕೀಳಾಗಿ ನೋಡುವಂತಹ ವ್ಯಕ್ತಿಗಳಾಗಿರ್ಬೋದು, ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡಿರುವಂತಹ ವ್ಯಕ್ತಿಗಳಾಗಿರ್ಬೋದು, ಅವಮಾನಿಸುವಂತಹ ವ್ಯಕ್ತಿಗಳು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಮನ್ನು ನೀವೇ ಹೇಳುವಂತಹ ವಿಷಯಗಳನ್ನು ಫಾಲೋ ಮಾಡುವ ರೀತಿಯಲ್ಲಿ ಮಾದರಿಯಾಗಿ ನಿಲ್ತಾರೆ 4 ಜನಕ್ಕೆ. ನೀವು ಈ ಸಂದರ್ಭದಲ್ಲಿ ನೋಡಿ, ಇಂಟರ್ವ್ಯೂಗೆ ಅಟೆಂಡ್ ಮಾಡ್ತೀರಾ, ಯಾವುದಾದ್ರೂ ಭೂ ಸಂಬಂಧಪಟ್ಟಿರುವಂತಹ ವಾದ ವಿವಾದಗಳು, ಸೆಟಲ್ಮೆಂಟ್ಗಳು ಇತ್ಯಾದಿ ವಿಷಯಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾದರೂ ಅಟೆಂಡ್ ಮಾಡ್ತೀರಾ, ಇದು ಒಂದು ಉತ್ತಮವಾಗಿರುವಂತಹ ಕಾಲ ಅಂತ ಮರೆಯೋಕ್ಕೆ ಹೋಗಬೇಡಿ. ಈ ಟೈಮಲ್ಲಿ ನೀವು ಮಾಡಬೇಕಾಗಿರುವಂತಹ ಪ್ರಯತ್ನ 100% ಎಫರ್ಟ್ಲಿಂದ ಮಾಡಿ, ಖಂಡಿತವಾಗಿಯೂ ಆ ದೈವ ಬಲದಿಂದ ನೀವು ಇದನ್ನು ಮೀರಿಸಬಹುದು. ಇನ್ನು ಶುಕ್ರನ ಬಲದಿಂದ 26ರವರೆಗೂ ಅದ್ಭುತ ರೀತಿ. ಅದು ಸ್ತ್ರೀ, ನಾನು ಹೇಳಿದೆ ಸಪ್ತಮಾಧಿಪತಿ ರವಿ, ಸ್ತ್ರೀ ಸಹಕಾರ ಅಲ್ಲಿ ಜೀವನ ಸಂಗಾತಿ ಸ್ತ್ರೀ ಆಗಿರಬಹುದು ಅಥವಾ ನಿಮ್ಮ, ಬಟ್ ಇಲ್ಲಿ ಶುಕ್ರ ಅನುಕೂಲವಾಗಿರೋದ್ರಿಂದ ಮುಖ್ಯವಾಗಿ ಒಬ್ಬ ಸ್ತ್ರೀ ಮುಖಾಂತರ ಉದ್ಯೋಗ ವಿಷಯಗಳಲ್ಲಾಗಿರ್ಬೋದು, ವ್ಯಾಪಾರಾದಿ ವಿಷಯಗಳಲ್ಲಾಗಿರ್ಬೋದು, ಹಣಕಾಸಿನ ವಿಷಯಗಳಲ್ಲಾಗಿರಬಹುದು ಒಬ್ಬ ಸ್ತ್ರೀ ನಿಮಗೆ ಸಹಕಾರ ನೀಡ್ತಾರೆ. ಅದೇ ನಿಮ್ಮ ಕುಟುಂಬ ಸದಸ್ಯರಾಗಿರ್ಬೋದು, ವೃತ್ತಿ ಮಾಡ್ತಾ ಇರುವಂತಹ ಕಾರ್ಯಾಲಯಗಳಲ್ಲಾಗಿರಬಹುದು ಅಥವಾ ಅಧಿಕಾರ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳಾಗಿರ್ಬೋದು, ಆ ಸ್ತ್ರೀ ನಿಮ್ಮ ಬೆನ್ನೆಲುಬಾಗಿ ನಿಲ್ತಾರೆ. ಆ ಸ್ತ್ರೀ ನಿಮ್ಮನ್ನು ಕೈ ಹಿಡಿದು ನಿಮ್ಮನ್ನು ಸಕ್ಸಸ್ ಆದಿ ಕಡೆ ನಡೆಸ್ತಾರೆ. ಆ ಸ್ತ್ರೀಯರ ಸಹಕಾರ ಅನ್ನೋದು ಅದ್ಭುತ ರೀತಿಯಲ್ಲಿ ನಿಮಗೆ ಯೋಗವನ್ನು ತಂದುಕೊಡ್ತಾ ಇರುತ್ತೆ. ಅದೃಷ್ಟ ಅಂದರೆ ಕೂಡಬಾರದು ಅಂದರೆ ಇದೇ ರೀತಿ ಅನ್ನುವಂತಹ ಮುಖಾಂತರ ನಿಮಗೆ ಈ ಟೈಮ್ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ. ಅಂದರೆ ಒಟ್ಟಾಗಿ 5ನೇ ತಾರೀಕಿಂದ ಒಂದೊಂದು ಗ್ರಹ ಕೂಡ ತುಂಬ ಅನುಕೂಲಕರವಾಗಿ ನಿಮಗೆ ಯಶಸ್ಸನ್ನು ತಂದುಕೊಡೋದಕ್ಕೆ, ನೀವು ಪಟ್ಟಿರುವಂತಹ ಕಷ್ಟವನ್ನು ಈ ಕಷ್ಟಕ್ಕೆ ತಕ್ಕ ಫಲವನ್ನು ಕೊಡೋದಕ್ಕೆ ಅನುಕೂಲವಾಗಿರುತ್ತೆ. ಆದರೆ ಇಲ್ಲಿ ಪಂಚಮದಲ್ಲಿರುವಂತಹ ಗುರು ಮೇಲೆ ಈ ಲಗ್ನದಲ್ಲಿರುವಂತಹ ರಾಹು ದೃಷ್ಟಿ ನೇರವಾಗಿ ಪಂಚಮ ಸ್ಥಾನದಲ್ಲಿರುವಂತಹ ಗುರು ಮೇಲೆ ಬೀರೋದ್ರಿಂದ, ಸಂತಾನ ಸ್ಥಾನ ಆಗಿರೋದ್ರಿಂದ ಮುಖ್ಯವಾಗಿ ನಿಮ್ಮ ಸಂತಾನದ ಬಗ್ಗೆ ಫೋಕಸ್ ಇರಲಿ. ಯಾವಾಗಲೂ ಕುಂಭರಾಶಿಯವರು ಕೆಲಸ ಕ್ರಿಯಾಶೀಲರು, ಸದಾ ಕ್ರಿಯಾಶೀಲರಾಗಿರ್ತಾರೆ. ಇವರಿಗೆ ಕೆಲಸ ಬಿಟ್ಟು ಮತ್ತೊಂದು ಪ್ರಪಂಚನೇ ಗೊತ್ತಿಲ್ಲ. ಬಟ್ ಈ ಟೈಮಲ್ಲಿ ನಿಮ್ಮ ಸಂತಾನದ ಬಗ್ಗೆ ಅವ್ರು ಯಾವ ರೀತಿ ಓದ್ತಾ ಇದ್ದಾರೆ, ಅವರಿಗಿರುವಂಥ ಅಭ್ಯಾಸಗಳೇನು, ಯಾಕೆ ಎಕ್ಸಾಮ್ಸಲ್ಲಿ ಕಮ್ಮಿ ಮಾರ್ಕ್ಸ್ ಬರ್ತಾ ಇದೆ, ಇಂತಹ ವಿಷಯಗಳಲ್ಲಿ ಎಲ್ಲೋ ನಾನು ಫೋಕಸ್ ಕಳ್ಕೊಳ್ತಾ ಇದ್ದೀನೇನೋ, ಎಲ್ಲೋ ನನ್ನ ಸಂತಾನದ ಬಗ್ಗೆ ನಾನು ಗಮನ ಹಾರಿಸ್ತಿಲ್ಲನೋ ಅನ್ನುವಂತಹ ಸ್ವಲ್ಪ ಒತ್ತಡ ಅನ್ನೋದಿರುತ್ತೆ. ಇನ್ನು ಪ್ರೀತಿ ಪ್ರೇಮ ವ್ಯವಹಾರಗಳಿಗೆ ಸಂಬಂಧಪಟ್ಟಿರುವಂಥ ಪಂಚಮ ಸ್ಥಾನ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ಬೇಗ ಮನೆಯಲ್ಲಿ ಹೇಳಿ ಅಂತ ನೀವು ಅಪೋಸಿಟ್ ಇರುವಂತಹ ನಿಮ್ಮ ಸಂಗಾತಿ ಫೋರ್ಸ್ ಮಾಡೋದು, ಪ್ರೆಷರ್ ಹಾಕೋದಾಗಿರ್ಬೋದು. ಇನ್ನೂ ಎಷ್ಟು ದಿನ ಕಾಯಬೇಕು, ಮನೆಯಲ್ಲಿ ಬೇರೆ ಕಡೆ ನೋಡ್ತಾ ಇದ್ದಾರೆ, ಎಲ್ಲ ಕಡೆ ಎಷ್ಟು ದಿನ ಈ ವಿಷಯಗಳನ್ನು ರಹಸ್ಯವಾಗಿ ಇಡೋದು, ಈ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಮತ್ತೊಂದು ಹಂತಕ್ಕೆ ತಗೊಂಡೋಗೋಣ, ಈ ರೀತಿ ಒತ್ತಡಗಳನ್ನೋದು ಇರುತ್ತೆ. ಈ ಒತ್ತಡಗಳಿಂದ ಸರಿಯಾಗಿರುವಂತಹ ನಿರ್ಧಾರ ತಗೊಳ್ಳೋದಕ್ಕೆ ನಿಮಗೆ ಮೊದಲನೇ ವಾರ ನಂತರ ಈ ವಿಷಯಗಳ ಬಗ್ಗೆ ಯೋಚನೆ ಮಾಡಿ. ಮೊದಲನೇ ವಾರದಲ್ಲಿ ಯಾವುದೇ ಮುಖ್ಯವಾದ ನಿರ್ಧಾರಗಳನ್ನು ತಗೊಳ್ಳೋಕೆ ಹೋಗಬೇಡಿ. ಮತ್ತೊಂದು ಏನಪ್ಪ ಅಂದರೆ, ರಾಶಿಯಲ್ಲೇ ರಾಹು ಇರೋದ್ರಿಂದ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಏನೇ ಸಾಧನೆ ಮಾಡಿದ್ರೂ, ಎಷ್ಟೇ ಹಣಕಾಸಿನ ಇಂಕ್ರಿಮೆಂಟ್ ಆದ್ರೂ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಎಷ್ಟೇ ಅವಕಾಶಗಳು ಬಂದ್ರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅದನ್ನು ಸ್ವಲ್ಪ ಬದಲಾಯಿಸ್ಕೋಬೇಕಾಗಿರುತ್ತೆ ಟೈಮಲ್ಲಿ. ಆ ಸ್ಯಾಟಿಸ್ಫ್ಯಾಕ್ಷನ್ ಯಾವ ರೀತಿ ಅಂದರೆ, ಒಂದು ಉದ್ಯೋಗ ಅವಕಾಶಗಳು ಬಂದಿರುತ್ತೆ, ಒಳ್ಳೆ ಸ್ಯಾಲರಿ ಅಂತ ಬಂದಿರುತ್ತೆ, ಒಳ್ಳೆ ಕಂಪನಿ ಅಂತ ಬಂದಿರುತ್ತೆ. ಬಟ್ ಏನಪ್ಪ ಅಂದರೆ, ಕಾದು ನೋಡಿದ್ರೆ ಮತ್ತೊಂದು ಅವಕಾಶ ಸಿಗ್ಬೋದೇನೋ, ಇದಕ್ಕಿಂತ ಜಾಸ್ತಿ ಪ್ಯಾಕೇಜ್ ಬರೋದೇನೋ ಅಂತ ಈ ರೀತಿ ಕೆಲವೊಂದು ವಿಷಯಗಳಿಂದ ಬಂದಿರುವಂತಹ ಅವಕಾಶಗಳನ್ನು ಕೈ ಜಾರಿಸ್ಕೊಳ್ಳೋದಕ್ಕೆ ಆ ರೀತಿ ಸಂದರ್ಭಗಳು ಕೂಡ ನಡೀತಾ ಇರುತ್ತೆ. ಸೊ ಬಂದಿರುವಂಥ ಅವಕಾಶಗಳನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತೀರಾ ಅನ್ನೋದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೀವು ಸ್ತ್ರೀಯರ ಸಲಹೆಗಳನ್ನು ಪಡೀರಿ. ಸ್ತ್ರೀ ಸ್ಥಾನದಲ್ಲಿರುವಂತಹ ತಾಯಿ ಆಗಿರ್ಬೋದು, ಸಂಗಾತಿ ಆಗಿರ್ಬೋದು, ಸಹೋದರಿಗಳಾಗಿರ್ಬೋದು, ನಿಮ್ಮ ಹಿತೈಷಿಗಳಾಗಿರ್ಬೋದು, ನಿಮ್ಮ ಒಳ್ಳೆಯದನ್ನು ಬಯಸುವಂತಹ ಸ್ತ್ರೀಯರ ಸಹಕಾರದಿಂದ ಅವರ ಆಕಾಂಕ್ಷೆಗಳನ್ನು ನೀವು ಕೆಲವೊಂದು ವಿಷಯಸ್ಲಿಂದ ನಿಮ್ಮ ಗೋಲ್ನ ರೀಚ್ ಆಗೋದಕ್ಕೆ
ಪ್ರಯತ್ನ ಮಾಡಿ, ಎಲ್ಲವೂ ಶುಭವಾಗುತ್ತೆ. ಕುಂಭರಾಶಿಯವರಿಗೆ ಈ ಧನಸ್ಥಾನದಲ್ಲಿರುವಂತಹ 2ನೇ ಸಾಡೆ ಸಾತಿ ಇದ್ರೂ, ಲಗ್ನದಲ್ಲಿ ರಾಹು ಇದ್ರೂ ಕೂಡ ನೀವು ನಿಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು ಗುರುತಿಸಿ ದೇವತಾ ರೂಪದಲ್ಲಿರುವಂತಹ ಸ್ತ್ರೀಯರ ಸಹಕಾರದಿಂದ ಈ ಮಾಸದಲ್ಲಿ ಸಾಕಷ್ಟು ಯಶಸ್ಸುಗಳನ್ನು ಪಡೆಯಬೇಕು ಅಂತ ಹೇಳ್ತಾ, ಆ ಶ್ರೀಮನ್ನಾರಾಯಣನ, ಆ ಪರಮೇಶ್ವರನ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಮತ್ತಷ್ಟು ವಿಷಯಗಳಿಗೋಸ್ಕರ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.